ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಕಿರಿಕ್ ಜೋಡಿಯ ಮದುವೆಯದ್ದೇ ಸಮಾಚಾರ. ಎಲ್ಲಿ ನೋಡಿದ್ರು ಇವರಿಬ್ಬರು ಮದುವೆ ಆಗ್ತಿದ್ದಾರೆ, ಇಬ್ಬರು ಲವ್ ಮಾಡ್ತಿದ್ದಾರೆ ಎನ್ನುವ ಗುಸುಗುಸು ಕೇಳಿ ಬರ್ತಿದೆ. ಈ ಸುದ್ದಿಯನ್ನ ಯಾರು ಹರಿದಾಡಿಸುತ್ತಿದ್ದರೋ ಗೊತ್ತಿಲ್ಲ. ಆದ್ರೆ ಅಂತವರಿಗೆ ಇಲ್ಲೊಂದು ಶಾಕಿಂಗ್ ನ್ಯೂಸ್. ಇಷ್ಟಕ್ಕೂ ಏನು ಅಂತ ಕೇಳ್ತೀರಾ? ಹೇಳ್ತೀವಿ ಕೇಳಿ. ಹೌದು, ನಟ ರಕ್ಷಿತ್ ಶೆಟ್ಟಿ ಹಾಗೂ ಕಿರಿಕ್ ಪಾರ್ಟಿ ನಾಯಕಿ ರಶ್ಮಿಕಾ ಮಂದಣ್ಣ ಮದುವೆ ಆಗ್ತಾರೆ ಎಂಬ ವಿಷಯಕ್ಕೆ ಖುದ್ದು ನಟಿಯ ತಾಯಿಯೇ ಬ್ರೇಕ್ ಹಾಕಿದ್ದಾರೆ. ಹಾಗಾದ್ರೆ ಮದುವೆ ಸುದ್ದಿ ಬಗ್ಗೆ ರಶ್ಮಿಕಾ ತಾಯಿ ಏನ್ ಹೇಳಿದ್ರು ಅಂತ ಹೇಳ್ತೀವಿ, ಇದೀಗ ಗಮನಿಸಿ. ರಕ್ಷಿತ್ ಶೆಟ್ಟಿ ಅವರ ಜೊತೆ ಮದುವೆ ಆಗ್ತಿದ್ದೇನೆ ಎಂಬುದು ಸುಳ್ಳು ಸುದ್ದಿ. ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಸ್ವತಃ ರಶ್ಮಿಕಾ ಅವರ ತಾಯಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಮದುವೆಯ ಆಲೋಚನೆ ಖಂಡಿತ ಇಲ್ಲ. ಮದುವೆ ಎಂಬುದು ತುಂಬಾ ಗಂಭೀರವಾದ ವಿಷಯ, ಅದರ ಬಗ್ಗೆ ನಾವಿನ್ನೂ ಆಲೋಚನೆಯೇ ಮಾಡಿಲ್ಲ. ಸದ್ಯಕ್ಕೆ ರಶ್ಮಿಕಾ ವೃತ್ತಿ ಜೀವನದತ್ತ ಗಮನವನ್ನ ಕೇಂದ್ರೀಕರಿಸುತ್ತಿದ್ದೇವೆ ಎಂದಿದ್ದಾರೆ. ಇನ್ನು ಮತ್ತೊಂದೆಡೆ ನಟ ರಕ್ಷಿತ್ ಶೆಟ್ಟಿ ಕೂಡ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ, ಇದೆಲ್ಲ ಸುಳ್ಳು ಸುದ್ದಿ ಎಂದಿದ್ದಾರೆ. ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೇನೆ, ಇನ್ನು 2 ವರ್ಷಗಳ ಕಾಲ ಮದುವೆ ಬಗ್ಗೆ ಪ್ರಸ್ತಾಪವೇ ಇಲ್ಲ ಎಂದು ಹೇಳಿದ್ದಾರೆ. ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಮತ್ತು ನಟಿ ರಶ್ಮಿಕಾ ಮಂದಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಈ ವಿವಾಹ ಸಂಬಂಧಕ್ಕೆ ಇಬ್ಬರ ಮನೆಯವರು ಒಪ್ಪಿಗೆ ನೀಡಿದ್ದು, ಇದೇ ತಿಂಗಳ ನಿಶ್ಚಿತಾರ್ಥ ನಡೆಯಲಿದೆ ಎಂದು ಗಾಂಧಿನಗರದಲ್ಲಿ ಸುದ್ದಿ ಹರಿದಾಡಿತ್ತು. ಅದೆಲ್ಲವೂ ಆದ್ರೆ ಈ ಸುದ್ದಿಯನ್ನ ರಕ್ಷಿತ್ ಶೆಟ್ಟಿ ಆಪ್ತರು ನಿಜ ಎಂತಿದ್ದಾರೆ. ಇಬ್ರು ಲವ್ ಮಾಡ್ತಿರುವುದು ನಿಜ, ಈಗಾಗಲೇ ಮನೆಯವರು ನಿರ್ಧರಿಸುವುದು ನಿಜ ಅಂತ ಹೇಳ್ತಿದ್ದಾರೆ. ಆದ್ರೆ ಇದನ್ನ ಇಬ್ಬರು ಅಲ್ಲಗಳೆಯುತ್ತಿದ್ದಾರೆ. ಸದ್ಯಕ್ಕೆ ಇದು ಅಂತೆ-ಕಂತೆಯಾಗಿಯೇ ಉಳಿದಿದ್ದು, ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗಲಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.